ಸ್ನೇಹಿತರೆ ನಮಸ್ಕಾರ. ರಾಷ್ಟ್ರೀಯ ಹೆದ್ದಾರಿ 75ರ ಮೇಲ್ಸೇತುವೆ ಏನಿದೆ, ಈ ಕೋಲಾರ ನಗರದಿಂದ ಬಂಗಾರಪೇಟೆ ಕಡೆ ಹೋಗುವಂಥ ಮೇಲ್ಸೇತುವೆ ಮೇಲೆ ಅಳವಡಿಸಿರುವಂತಹ ದೀಪಗಳು, ಅಂದರೆ ಮೇಲ್ಸೇತುವೆ ಮೇಲಿರೋ ದೀಪಗಳು ಸುಮಾರು 20 ದಿವಸಗಳಾಗಿದೆ, ಅಂದರೆ ಕೆಟ್ಟೋಗಿ. ಈ ದೀಪಗಳನ್ನ ಅಳವಡಿಸಲು ಇದುವರೆಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮುಂದಾಗಿಲ್ಲ. ಇವರು ಏನಪ್ಪ ಅಂದರೆ, ಹೆದ್ದಾರಿನ ನಾವು ಸುಗಮ, ಸುರಕ್ಷಿತ ಹಾಗೂ ಜನಸ್ನೇಹಿ, ಅಂದರೆ ವಾಹನ ಸವಾರರ ಅನುಕೂಲಕ್ಕೆ ತಕ್ಕಂತೆ ನಾವು ಅವ್ರಿಗೆ ಸೇವೆಯನ್ನು ಒದಗಿಸ್ತೀವಿ ಅಂತ ಹೇಳಿದಂತಹ ಹೆದ್ದಾರಿ ಪ್ರಾಧಿಕಾರದವರು ಈಗ ಮಾಡಿರೋದೇನಪ್ಪ ಅಂದರೆ, ನಮ್ಮ ಕೋಲಾರ ನಗರದ ಬಂಗಾರಪೇಟೆ ಮೇಲ್ಸೇತುವೆ ಇದೆಯಲ್ಲ, ಈ ಮೇಲ್ಸೇತುವೆ ಬಂದು ನೋಡಿ, ನಮ್ಮ ಗಾಜಲ್ ದಿಣ್ಣೆ ಇದೆಯಲ್ಲ, ಗಾಜಲ್ ದಿಣ್ಣೆಯಿಂದ ಹತ್ರ ಗಾಜಲ್ ದಿಣ್ಣೆಯಿಂದ ಲೈಟ್ಗಳನ್ನ ಹಾಕಿದ್ದಾರೆ. ಈ ಲೈಟ್ಗಳು ಬೆಳಗ್ತಾ ಇಲ್ಲ. ಇದರಿಂದ ರಾತ್ರಿ ವೇಳೆ ವಾಹನ ಸಂಚಾರ ಮಾಡೋರಿಗೆ ತುಂಬ ಕಷ್ಟ ಆಗೋದ್ರ ಜೊತೆಗೆ ಈ ಮೇಲ್ಸೇತುವೆ ಮೇಲೆ ಏನು ಕೆಲವೊಂದು ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ ಅಂದರೆ ಯಾವ ಕಡೆ ಕೋಲಾರಕ್ಕೆ ಹೋಗ್ಬೇಕಾ, ಇಲ್ಲಾಂದರೆ ಇನ್ನೂ ಮುಂದಕ್ಕೆ ಹೋದರೆ ಕೋಲಾರ ಸಿಗುತ್ತೆ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಸುಮಾರು ಒಂದು 4-5 ಕಿಲೋಮೀಟ್ರ್ ಮುಂದೆನೂ ಕ್ರಮಿಸಿರೋಂಥ ಉದಾಹರಣೆಗಳಿದೆ. ಮತ್ತು ವಾಪಸ್ ಬಂದಿರೋಂಥ ಕೆಲವೊಂದು ಉದಾಹರಣೆಗಳಿವೆ. ನೋಡಿ, ಈ ಮೇಲ್ಸೇತುವೆ ಮೇಲೆ ಎಷ್ಟು ದೀಪಗಳನ್ನ ಅಳವಡಿಸಿದ್ದಾರೆ. ಈ ಯಾವ ಬಲ್ಪ್ಗಳು, ಅಂದರೆ ಯಾವ ಲೈಟ್ಗಳು ಕೂಡ ರಾತ್ರಿ ಬೆಳಗೋದಿಲ್ಲ. ಇದಕ್ಕೆ ಯಾರು ಹೊಣೆ ಅನ್ನೋದೇ ಇಲ್ಲಿ ಒಂದು, ಯಾರು ಹೊಣೆ ಅನ್ನಬಾರ್ದು. ಹೆದ್ದಾರಿ ಪ್ರಾಧಿಕಾರ ಅವರ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿದೆ. ಈಗ ಹೆದ್ದಾರಿ ಪ್ರಾಧಿಕಾರವು ಮುಖ್ಯವಾಗಿ ಜಿಲ್ಲಾಧಿಕಾರಿಗಳ ನಿಯಂತ್ರಣದಲ್ಲಿರ್ತದೆ. ಕೂಡಲೇ ನಮ್ಮ ಕೋಲಾರದ ಜಿಲ್ಲಾಧಿಕಾರಿಗಳು ಹೆದ್ದಾರಿ ಪ್ರಾಧಿಕಾರದ ಯಾರಿರ್ತಾರೋ, ಹೆದ್ದಾರಿ ಪ್ರಾಧಿಕಾರದ ಮುಖ್ಯಸ್ಥರು, ಅವ್ರನ್ನ ಕರೆಸಿ ಈ ನಗರದ ದೀಪಗಳನ್ನು ಬೆಳಗಿಸ್ಬೇಕು ಅಂತೇಳಿ ಈ ಒಂದು ವಿಡಿಯೋ ಮೂಲಕ ತಮ್ಮಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾನೆ. ಜೊತೆಗೆ ಏನು ನಮ್ಮ ನೂತನ ಸಂಸದರಾಗಿರೋಂಥ ಮಲ್ಲೇಶ್ ಬಾಬು ಅವರು ಕೇಂದ್ರ ಸರ್ಕಾರ, ಅಂದರೆ ಕೇಂದ್ರದ ಸಂಸದರಾಗಿರ್ತಾರೆ. ಇವರು ಮಾತನ್ನು ಸಹ ಹೆದ್ದಾರಿ ಪ್ರಾಧಿಕಾರದವರು ಕೇಳ್ತಾರೆ. ಹಾಗಾಗಿ ಮಾನ್ಯ ಸಂಸದ ಮಲ್ಲೇಶ್ ಬಾಬುರವರೇ, ತಾವು ಈ ಹೆದ್ದಾರಿ ಪ್ರಾಧಿಕಾರದವರಿಗೆ ಮನವಿ ಮುಖಾಂತರ ಇಲ್ಲ ಮನವಿ ಮಾಡ್ತಿರೋ, ಇಲ್ಲ ತಾವು ಆದೇಶ ಮಾಡ್ತಿರೋ, ಈ ಕೂಡಲೇ ಇನ್ನು ಕೆಲವು ಅಂದರೆ 2-3 ದಿವಸದಲ್ಲಿ ಈ ದೀಪಗಳು ಬೆಳಗೋ ರೀತಿ ತಾವು ಒಂದು ಆದೇಶನ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದ್ರ ಮೂಲಕ ವಿಡಿಯೋನ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.